ಸಾಯಿರಾಮ್. ನನ್ನ ಮುದ್ದಿನ ಕಂದನೇ, ನನಗೆ ತಿಳಿದಿರುವುದು ನಿನಗೆ ತುಂಬ ಕೋಪ ಬರುತ್ತದೆ ಎಂದು. ನಿನ್ನದು ಮುಂಗೋಪ. ಏನಾದರೂ ಆದರೆ ಬಹಳ ಬೇಗ ನಿನಗೆ ಕೋಪ ಬರುತ್ತದೆ. ಕೋಪದಿಂದ ನೀನು ನಿನ್ನ ಆಪ್ತರಿಗೆ, ಸ್ನೇಹಿತರಿಗೆ ಮತ್ತು ನಿನ್ನ ಮನಸ್ಸಿಗೆ ಅತ್ಯಂತ ಹತ್ತಿರವಾದವರಿಗೂ ಚಿಕ್ಕ ಚಿಕ್ಕ ವಿಷಯಗಳಿಗೆ ನೀನು ಮುನಿಸಿಕೊಳ್ಳುವೆ. ಮತ್ತು ಯಾರಾದರೂ ನಿನಗೆ ಏನಾದರೂ ಅಂದರೂ ಬಹು ಬೇಗನೆ ನೊಂದುಕೊಳ್ಳುತ್ತೀಯ. ಕಲ್ಮಶವಿಲ್ಲದ ಮನಸ್ಸು ನಿನ್ನದು. ಕೋಪಗೊಳ್ಳುವೆ, ಆದರೂ ಯಾರಿಗೂ ಕೆಟ್ಟದ್ದನ್ನು ಮಾಡಲಾರೆ, ಕೆಟ್ಟದ್ದನ್ನು ಬಯಸಲಾರೆ. ಕಂದನೇ, ಕೋಪವೆಂಬುದು ಖಡ್ಗಕ್ಕಿಂತ ಹರಿತವಾದ ಸಾಧನ. ಅದನ್ನು ಹೇಗೆ, ಎಲ್ಲಿ ಮತ್ತು ಯಾವಾಗ ಉಪಯೋಗಿಸಬೇಕೆಂದು ತಿಳಿದುಕೊಂಡರೆ ಅತ್ಯಂತ ಉತ್ತಮವಾಗಿರುತ್ತದೆ. ಏಕೆಂದರೆ ಕೋಪದಿಂದ ಉತ್ತಮವೂ ಆಗುವುದು ಮತ್ತು ಕೆಡುಕೂ ನಡೆಯುವುದು. ಆದರೆ ಮನುಷ್ಯರು ಕೆಡುಕನ್ನೇ ಉಂಟು ಮಾಡಿಕೊಳ್ಳುವರು. ಹಾಗಾಗಿ ಕೋಪ ಬಂದಾಗ ಮೌನವಾಗಿರು. ಏಕೆಂದರೆ ಕೋಪ ಬಂದಾಗ ವಿಷಯಕ್ಕೆ ಪ್ರತಿಕ್ರಿಯಿಸುತ್ತೀರಿ. ಆದ್ದರಿಂದ ಕೋಪದಲ್ಲಿ ಕೆಟ್ಟ ನಿರ್ಧಾರ ಮತ್ತು ತಪ್ಪು ಮಾತುಗಳನ್ನು ಆಡಬಹುದು. ಅದರಿಂದ ಸಮಸ್ಯೆ ಉಂಟು ಮಾಡಿಕೊಳ್ಳುತ್ತೀಯ. ಅದಕ್ಕೆ ಕೋಪ ಬಂದಾಗ ಪ್ರತಿಕ್ರಿಯೆ ನೀಡದೆ ಸಮಸ್ಯೆಗೆ ಸ್ಪಂದಿಸಬೇಕು. ಪ್ರತಿಕ್ರಿಯೆ ನೀಡುವುದಕ್ಕೂ ಮತ್ತು ಸ್ಪಂದಿಸುವುದಕ್ಕೂ ತುಂಬ ವ್ಯತ್ಯಾಸವಿರುವುದು. ಸಮಸ್ಯೆಗೆ ಸ್ಪಂದಿಸುವುದು ಹೇಗೆಂದರೆ, ಸಮಸ್ಯೆಯ ಬಗ್ಗೆ ಕೋಪಿಸಿಕೊಳ್ಳದೆ ಸಮಾಧಾನದಿಂದ ಯೋಚಿಸಿ ತಾಳ್ಮೆಯಿಂದ ಸರಿಯಾದ ನಿರ್ಧಾರ ತೆಗೆದುಕೊಂಡು ಹೀಗೆ ಪರಿಹಾರ ಕಂಡುಕೊಳ್ಳಬೇಕು ಕಂದನೇ. ಓಂ ಸಾಯಿರಾಮ್.